Namaskaram. So let's continue with the chapter units and measurements. So as compared to the previous video, the time it was uploaded at the comparison ಮಾಡಿದ್ರೆ ಈಗ ಒಂದು ಮತ್ತೆ ಗ್ಯಾಪ್ ಆಗೈತಿ. This is because of some health issues which are going at my home. So ಲಾಸ್ಟ್ ಒಂದು ವಾರದೊಳಗೆ ಒಂದು 5-6 ಸರ್ತಿಯರ ದವಾಖಾನೆಗೆ ಹೋಗ್ಬೇಕಾಗೈತಿ ಬೇರೆ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಅವ್ರ ಸಲುವಾಗಿ. ಒಂದು ದಿವಸ ಒಬ್ರದ್ದು, ಇನ್ನೊಂದು ದಿವಸ ಒಬ್ರದ್ದು ಸ್ಕ್ಯಾನಿಂಗು. ಸೊ ಮಲ್ಟಿಪಲ್ ಹೆಲ್ತ್ ಇಶ್ಯೂಸ್ ಆರ್ ಗೋಯಿಂಗ್ ಆನ್. ಸೊ ಒಂದು ಟೈಮ್ ಆಗವಲ್ತು, ಇನ್ನೊಂದು ಪೇಷನ್ಸ್ ಸಿಚುವೇಶನ್ ಕರೆಕ್ಟ್ ಆಗವಲ್ತು ವಿಡಿಯೋ ಮಾಡೋಕ್ಕಂಥೇಳಿ. ಸೊ ಆ್ಯಸ್ ಮಚ್ ಆಸ್ ಪಾಸಿಬಲ್ ನಾ ಆತು ರಾಹುಲ್ ಸರ್ ಆತು ವಿಡಿಯೋಸ್ ಮಾಡಿ ಹಾಕೋಕ್ಕೆ ಪ್ರಯತ್ನ ಮಾಡಾಕತ್ತೀವಿ. ಸೊ ವಿಲ್ ಕಂಟಿನ್ಯೂ ಟು ಡೂ ದ್ಯಾಟ್. ಇದಕ್ಕಿಂತ ಹೆಚ್ಚಿಗೆ ನಾನೀಗ ರೈಟ್ ನಾವು ಎಕ್ಸ್ಪ್ಲೇನ್ ಮಾಡೋ ಸಿಚುವೇಶನ್ ಒಳಗಿಲ್ಲ ವಾಟ್ ಎಕ್ಸಾಕ್ಟ್ಲಿ ಈಸ್ ಹ್ಯಾಪನಿಂಗ್ ಅಂತ. ನೆಕ್ಸ್ಟ್ ಟೈಮ್ ನಾವು ಯಾವಾಗ ಮೀಟ್ ಆಗ್ತೀವಿ ಕಾಲೇಜ್ನೊಳಗೆ ಒಂದು ಸರ್ತಿ ಹೇಳ್ತೀನಿ. ಸೊ ಕಂಟಿನ್ಯೂ ವಿತ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್. ಲಾಸ್ಟ್ ವಿಡಿಯೋದೊಳಗೆ ನಾವು ಫಿಸಿಕಲ್ ಕ್ವಾಂಟಿಟಿ, ನಾನ್ ಫಿಸಿಕಲ್ ಕ್ವಾಂಟಿಟಿ, ಅದಾದಮೇಲೆ ಕ್ಲಾಸಿಫಿಕೇಷನ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಇಂಟು ಫಂಡಮೆಂಟಲ್ ಆ್ಯಂಡ್ ಡಿರೈವ್ಡ್ ಯೂನಿಟ್ಸ್, ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಅದಾದಮೇಲೆ ಫಂಡಮೆಂಟಲ್ ಯೂನಿಟ್ಸ್ ಅಂದರೆ ಏನು, ಡಿರೈವ್ಡ್ ಯೂನಿಟ್ಸ್ ಅಂದರೆ ಏನು ಅಂತ ನೋಡಿದ್ವಿ. ಸೊ ಇಷ್ಟಾದಮೇಲೆ ಇನ್ ಟುಡೇಸ್ ಟಾಪಿಕ್ ವಿ ವಿಲ್ ಬಿ ಡೀಲಿಂಗ್ ವಿತ್ ಯಾವುದದು ದಿ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ. ಸೊ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಆ್ಯಕ್ಚುಲಿ ವಿಚ್ ಈಸ್ ಪಾಪ್ಯುಲರ್ಲಿ ನೋನ್ ಆ್ಯಸ್ SI ಸಿಸ್ಟಮ್. SI ಯೂನಿಟ್ ಈಗ ನೀವು ಹೈಸ್ಕೂಲ್ಸ್ನೊಳಗೆ ಪರ್ಟಿಕ್ಯುಲರ್ಲಿ ಕಲ್ತಿರ್ತೀರಿ. ಇನ್ SI ಸಿಸ್ಟಮ್ ದ ಯೂನಿಟ್ ಆಫ್ ಎನರ್ಜಿ ಈಸ್ ಜೋಲ್ ಆರ್ ಯೂನಿಟ್ ಆಫ್ ಲೆಂತ್ ಈಸ್ ಮೀಟರ್. ಈ ರೀತಿ SI ಸಿಸ್ಟಮ್ ಅಂತ ಹೇಳಿ ಮಲ್ಟಿಪಲ್ ಟೈಮ್ಸ್ ಕೇಳಿರ್ತೀರಿ. ಸೊ ಇವತ್ತಿನ ವಿಡಿಯೋದೊಳಗೆ ನಾವು ಈ SI ಸಿಸ್ಟಮ್ ಅಂದ್ರೇನು, ಇದು ಯಾವಾಗ ಚಾಲ್ತಿ ಬಂತು, ಓಕೆ, ಇನ್ ವಿಚ್ ಇಯರ್ ಇಟ್ ವಾಸ್ ಇಂಟ್ರಡ್ಯೂಸ್ಡ್, ಆ್ಯಂಡ್ ಬಿಫೋರ್ SI ಸಿಸ್ಟಮ್ ದೇರ್ ವೆರ್ 3 ಅದರ್ ಸಿಸ್ಟಮ್ಸ್ ಆ್ಯಕ್ಚುಲಿ. ಈಗೂ ಅದನ್ನು ಯೂಸ್ ಮಾಡ್ತಾರೆ. ಯಾವ್ಯಾವು CGS, just a minute, CGS, FPS and MKS. ಈ 3 systems these were in use before SI system. ಈಗೂ ಅವ್ನು ಯೂಸ್ ಮಾಡ್ತಾರೆ. ಬಟ್ ಇಂಟರ್ನ್ಯಾಷನಲಿ ಅಂದ ತಕ್ಷಣ ವೆನ್ ಇಟ್ ಕಮ್ಸ್ ಟು ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಸೈಂಟಿಸ್ಟ್ಸ್ ಅವ್ರ ಲ್ಯಾಂಗ್ವೇಜ್ನೊಳಗೆ ನಾವು ತೊಗೊಂಡ್ರೆ SI ಸಿಸ್ಟಮ್ ಈಸ್ ಪ್ರಿಫರ್ಡ್. ಒಂದು ಕಾಮನ್ ಇರಬೇಕಲ್ಲ ಆಲ್ ಅರೌಂಡ್ ದ ವರ್ಲ್ಡ್. ಸೊ ಪ್ರಾಬ್ಲಮ್ ಹೆಂಗೆ ಆಗಬಾರ್ದು ಅಂದರೆ, ಯಾಕೆ SI ಸಿಸ್ಟಮ್ ಇಂಟ್ರಡ್ಯೂಸ್ ಮಾಡಿದರು? ಈಗ ಇಂಡಿಯನ್ ಸೈಂಟಿಸ್ಟ್ ಒಬ್ಬರು ಯಾರೋ ಏನೋ ಒಂದು ಡಿಸ್ಕವರಿ ಮಾಡಿದರು, ಒಂದು ಇನ್ವೆನ್ಷನ್ ಮಾಡಿದರು. ಸೊ ಹೀ ವಾಂಟ್ಸ್ ಟು ಶೇರ್ ದ್ಯಾಟ್ ಇನ್ಫಾರ್ಮೇಷನ್ ವಿತ್ ಸಮ್ ಸೈಂಟಿಸ್ಟ್ ಹೂ ಈಸ್ ಇನ್ ಇಂಗ್ಲೆಂಡ್ ಆರ್ ಇನ್ ಸಮ್ ಅದರ್ ಕಂಟ್ರಿ. ನಾಸಾದೊಳಗದಾರ, ಇಸ್ರೋದವರು ನಾಸಾದವ್ರ ಜೋಡಿ ಏನೋ ಓಕೆ ಇಂಟರಾಕ್ಷನ್ ಮಾಡ್ಬೇಕಂತ ಮಾಡ್ಯಾರ ಒಂದು ಪರ್ಟಿಕ್ಯುಲರ್ ಡಿಸ್ಕವರಿ ಅಥವಾ ಇನ್ವೆನ್ಷನ್ ಮೇಲೆ. ಅವಾಗ ಇವರು ಭಾಳಷ್ಟು ಆ ಡಿಸ್ಕವರಿ ಇನ್ವೆನ್ಷನ್ ಬಗ್ಗೆ ಡೇಟಾ ಕಲೆಕ್ಟ್ ಮಾಡಿರ್ತಾರಲ್ಲ, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಬರೆದಿರ್ತಾರಲ್ಲ, ಅವನ್ನ ಒಂದು ಪರ್ಟಿಕ್ಯುಲರ್ ಯೂನಿಟ್ನೊಳಗೆ ಇವರು ಬರ್ದಾರ, ಯೂನಿಟ್ಸ್ ಯೂಸ್ ಮಾಡಿ. ಲೈಕ್ ಲೆಂತ್ ಯಾವಾಗ ಬರ್ತೈತಲ್ಲ ಅವಾಗ ಫಾರ್ ಎಕ್ಸಾಂಪಲ್ ಇಂಡಿಯಾದವರು ಮೀಟರ್ನೊಳಗೆ ಬರ್ದಾರ, ಮಾಸ್ ಬಂದರೆ ಕಿಲೋಗ್ರಾಮ್ ಯೂಸ್ ಮಾಡ್ಯಾರ. ಬಟ್ ನಾಸಾದೊಳಗೆ ನಾ ಎಕ್ಸಾಂಪಲ್ ಕೊಡಾಕತ್ತೀನಿ. ಇಟ್ಸ್ ನಾಟ್ ಲೈಕ್ ನಾಸಾದೊಳಗೆ ಹಿಂಗೆ ಆಗ್ತೈತಿ ಅಂಥೇಳಿ ಎಕ್ಸಾಂಪಲ್ ಕೊಡಾಕತ್ತೀನಿ. ಅಲ್ಲೇ ಅವರು ಬೇರೆ ಸಿಸ್ಟಮ್ ಯೂಸ್ ಮಾಡಾಕತ್ತಿದ್ರು. ಅವ್ರ ಲೆಂತನ್ನ ಸೆಂಟಿಮೀಟ್ರ್ನೊಳಗೆ ನೋಡ್ತಾರೆ, ಮಾಸನ್ನ ಗ್ರಾಮ್ನೊಳಗೆ ನೋಡ್ತಾರೆ, ಅಥವಾ ಮಾಸನ್ನ ಪೌಂಡ್ನೊಳಗೆ ನೋಡ್ತಾರೆ. ಅಂದರೆ ಇದು ಕಾಂಟ್ರಡಿಕ್ಷನ್ ಆಗ್ತೈತಿ. ಇವರು ಅಂತ ಹೇಳೋದು ಅವ್ರು ಅಂತ ಹೇಳೋದು ಅಂದ್ಕೊಳ್ಳೆ. ಸೊ ಇಟ್ ಟೇಕ್ಸ್ ಟೈಮ್. ಈಗ ಒಬ್ಬ ಆ ಸೈಂಟಿಸ್ಟಿಗೆ ಇಂಡಿಯಾದಿಂದ ಬಂದಂಥ ಆ ಡೇಟಾ ಏನೈತಿ, ಆ ರೆಕಾರ್ಡ್ಸ್ ಏನದಾವೆ, ಅದನ್ನು ತೊಗೊಂಡು ಕನ್ವರ್ಷನ್ ಮಾಡ್ಕೊಂತ ಕೊಡ್ಬೇಕಾಗ್ತೈತಿ. ಪ್ರತಿ ಸರ್ತಿ ಮೀಟ್ರ್ ಇದನ್ನು ಸೆಂಟಿಮೀಟರ್ನೊಳಗೆ, ಸೊ ದ್ಯಾಟ್ ಹೀ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಈ ಕಾಂಪ್ಲೆಕ್ಸಿಟಿ ಆಗಬಾರ್ದು ಅಂಥೇಳಿ ಪ್ರತಿಯೊಂದು ದೇಶದೊಳಗೆ ಒಂದೊಂದು ಯೂನಿಟ್ ಯೂಸ್ ಮಾಡೋದು ಬೇಡ ಅಂತ 1971 ಓಕೆ ಒಂದು ಕಾನ್ಫರೆನ್ಸ್ ಮಾಡಿ, ಜನರಲ್ ಕಾನ್ಫರೆನ್ಸ್ ಆನ್ ವೇಟ್ಸ್ ಆ್ಯಂಡ್ ಮೆಷರ್ಸ್ ಅಂಥೇಳಿ 1971 ಈ ಕಾನ್ಫರೆನ್ಸ್ನೊಳಗೆ ಸೈಂಟಿಸ್ಟ್ಸ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್ ಆ್ಯಕ್ಚುಲಿ ಎಲ್ಲರೂ ಸೇರಿ ಡಿಸೈಡ್ ಮಾಡಿದರು. ಸೊ ಲೆಂತಿಗೆ ಇನ್ಮೇಲಿಂದ ನಿಮ್ಮ ಕಂಟ್ರಿ ಒಳಗೆ ಲೋಕಲ್ ಯೂಸಿಗೆ ನೀವು ಯಾವುದರ ಯೂನಿಟ್ಸ್ ಯೂಸ್ ಮಾಡ್ಕೋರಿ. ಬಟ್ ವೆನ್ ಇಟ್ ಕಮ್ಸ್ ಟು ಸೈನ್ಸ್
ಏನೋ ಒಂದು ಡಿಸ್ಕವರಿ ಇನ್ವೆನ್ಷನ್ ಅದು ರೆಕಾರ್ಡ್ ಮಾಡೋದೈತಿ, ಅದನ್ನು ಇನ್ನೊಂದು ಕಂಟ್ರಿದವ್ರ ಜೋಡಿ ಶೇರ್ ಮಾಡೋದೈತಿ. ಸೊ ಇನ್ ದ್ಯಾಟ್ ಸಿಚುವೇಶನ್ ವೆನ್ ಇಟ್ ಕಮ್ಸ್ ಟು ಸೈನ್ಸ್, ರೆಕಾರ್ಡಿಂಗ್ ಇನ್ ಸೈನ್ಸ್ ಆ್ಯಂಡ್ ಫಿಸಿಕ್ಸ್, so we will use certain units like we will all agree to use meter as the unit for length internationally accepted U is 2. ಮಾಸ್ ಅಂದ ತಕ್ಷಣ ಕಿಲೋಗ್ರಾಮ್ನೊಳಗೆ ಯೂಸ್ ಮಾಡೋಣ. ಮತ್ತು ಸಬ್ ಯೂನಿಟ್ಸ್ ಇರ್ತಾವೆ. ಓಕೆ, ಪ್ರಿಫಿಕ್ಸಸ್ ಯೂಸ್ ಮಾಡಿ ನೀವು ಬೇರೆ ಬೇರೆ ಲೆಸ್ಸರ್ ಕ್ವಾಂಟಿಟಿ ಒಳಗಿದ್ರೆ ಯೂಸ್ ಮಾಡಬಹುದು, ಬಟ್ ಸ್ಟ್ಯಾಂಡರ್ಡ್ ಈಸ್ ಕಿಲೋಗ್ರಾಮ್. ಟೈಮ್ ಅಂದ ತಕ್ಷಣ ಸೆಕೆಂಡ್, ಅದನ್ನು ನಾವು ಸ್ಟ್ಯಾಂಡರ್ಡ್ ಯೂನಿಟ್ ಆಗಿ ಚೂಸ್ ಮಾಡೋಣ ಅಂಥೇಳಿ. ಸೊ ಲೈಕ್ ದಿಸ್ ಆಲ್ ದ ಫಿಸಿಕಲ್ ಕ್ವಾಂಟಿಟೀಸ್ ಮೇಲೆ ಅಟ್ಲೀಸ್ಟ್ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂಥೇಳಿ ನಾವು ಲಾಸ್ಟ್ ವೀಡಿಯೋದೊಳಗೆ ಏನು ಡಿಸ್ಕಸ್ ಮಾಡಿದ್ವಲ್ಲ, ಅವುಗಳನ್ನು ಇದ ಯೂನಿಟ ಯೂಸ್ ಮಾಡಬೇಕು ಅಂಥೇಳಿ ಒಂದು ಮೀಟಿಂಗ್ ಮಾಡಿ, ಒಂದು ಕಾನ್ಫರೆನ್ಸ್ ಮಾಡಿ ಅದರೊಳಗೆ ಡಿಸೈಡ್ ಮಾಡ್ತಾರೆ. ಸೊ ದೆನ್ ಫ್ರಮ್ 1971 ಆನ್ವರ್ಡ್ಸ್ ಒಂದೇನು ಸಿಸ್ಟಮ್ ಮಾಡಿಟ್ಟಾರಲ್ಲ, ಈ ಫಿಸಿಕಲ್ ಕ್ವಾಂಟಿಟಿಗೆ ಯೂನಿಟ್ಟು, ಈ ಫಿಸಿಕಲ್ ಕ್ವಾಂಟಿಟಿಗೆ ಇದನ್ನು ಸ್ಟ್ಯಾಂಡರ್ಡಾಗಿ ಯೂಸ್ ಮಾಡ್ಬೇಕು ಅಂಥೇಳಿ, ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ SI ಸಿಸ್ಟಮ್ ಆಫ್ಟರ್ 1971. ಸೊ ಅದಕ್ಕಿಂತ ಮೊದಲು ದೇರ್ ವರ್ 3 ಸಿಸ್ಟಮ್ಸ್. ಇದನ್ನು ನಾವು ನೋಡ್ಬೇಕಾಗ್ತೈತಿ. ಫಸ್ಟಿಗೆ CGS ಸಿಸ್ಟಮ್ ಅಂತ ಇತ್ತು ಒಂದಿಷ್ಟು ಕಂಟ್ರೀಸ್ನೊಳಗೆ, ಅಥವಾ ಮೋಸ್ಟ್ ಆಫ್ ದ ಕಂಟ್ರೀಸ್ನೊಳಗೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ. ಹಂಗೆ ಈಗ ಲೈಕ್ ಲೆಂತ್ದ ಯೂನಿಟ್ ಏನು ಹೇಳ್ತೀವಿ ನಾವು SI ಸಿಸ್ಟಮ್ನೊಳಗೆ, ನಾನು ಹೇಳಿದ್ನಲ್ಲ ಮೀಟರ್. ಬಟ್ ಇವನ್ ದೋ ಮೀಟರ್ ಇದ್ದರೂ ನಾವು ಲೋಕಲ್ ಲ್ಯಾಂಗ್ವೇಜ್ನೊಳಗೆ ಯಾರೋ ಒಬ್ರದ್ದು ಹೈಟ್ ಕೇಳಿದ್ರೆ ನಾವು ಫೂಟ್ ಯೂಸ್ ಮಾಡ್ತೀವಿ. ಅಂದ್ರೆ ಅದು ಸಿಂಗ್ಯುಲರ್ ಫಾರ್ಮ್ನೊಳಗೆ. ಪ್ಲೂರಲ್ ಫಾರ್ಮ್ನೊಳಗೆ ಅದು ಫೀಟ್ ಆಗ್ತೈತಿ. ನೀ ಎಷ್ಟು ಫೀಟ್ ಅದಿಲ್ಲ, ಎಷ್ಟು ಫೀಟ್, ಎಷ್ಟು ಇಂಚ್ ಅದಿ ಅಂತ ನಾವು ಮಾತಾಡ್ತೀವಿ. ಸೊ ಈ ಫುಟ್ ಅನ್ನುವಂಥ ಕನ್ಸೆಪ್ಟ್ ಎಲ್ಲಿಂದ ಬಂತಂದರೆ ಇದು ಬ್ರಿಟಿಷ್ನಿಂದ ಬಂತು. ಇಂಡಿಯಾದೊಳಗೆ ಆಬ್ವಿಯಸ್ಲಿ ಬ್ರಿಟಿಷ್ ಏನು ನಮಗೆ 1947 ತನಕ ಇದ್ರಲ್ಲ, ಅವ್ರದ್ದು ಇಂಪ್ಯಾಕ್ಟ್ ಇನ್ನೂ ತನಕ ಐತೆ. ಆ್ಯಕ್ಚುಲಿ ಅನ್ಫಾರ್ಚುನೇಟ್ಲಿ ಇದು ಇರಬಾರ್ದಾಗಿತ್ತು. ಈವನ್ ನಾವೀಗ ಕಲಿಯಾಕತ್ತಿದ್ದ ಎಜುಕೇಷನ್ ಸಿಸ್ಟಮು ಸತ್ಯಕ್ಕೆ ಅವರ ಮಾಡಿಟ್ಟು ಹೋಗಿದ್ದು ಹಣಿವಾರ. ಇದನ್ನು ಯಾವಾಗ ನಾವು ಚೇಂಜ್ ಮಾಡ್ಕೋಬೇಕಾಗಿತ್ತು. ತಕ್ಕ ಮಟ್ಟಿಗೆ ಚೇಂಜಸ್ ಓಕೆ ಆರ್ ಹ್ಯಾಪನಿಂಗ್, ಬಟ್ ಸ್ಟಿಲ್ ಓಕೆ. ಸೊ ಆ ಬ್ರಿಟಿಷ್ ಇನ್ಫ್ಲೂಯೆನ್ಸ್ನಿಂದ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು ಆ್ಯಕ್ಚುಲಿ ಫೂಟ್ ಅಥವಾ ಫೀಟ್ ಅಂತ. ಸೊ ನಿಮಗೆ ಗೊತ್ತಿರ್ಬೇಕು, 1 ಫೂಟ್ ಅಂದ್ರೆ ಎಷ್ಟು ಇಂಚ್ ಹೇಳ್ರಿ? 12 ಇಂಚಸ್ ಈಸ್ 1 ಫೂಟ್. ಸೊ ಅಪ್ರಾಕ್ಸಿಮೇಟ್ಲಿ ಇದು ಏನು ಹೇಳ್ತಾರೆ ಅಂದ್ರೆ, ಬ್ರಿಟಿಷ್ನೊಳಗೆ ಏನು ಇರ್ತಾರಲ್ಲ ಇಂಗ್ಲೆಂಡ್ನೊಳಗೆ, ಅವ್ರದ್ದು ಜನರಲಿ ನೀವು ವೆಸ್ಟರ್ನ್ ಸೈಡ್ ಹೋದ್ರೆ ಹೈಟ್ ಜಾಸ್ತಿ ಇರ್ತೈತಿ, ಆವರೇಜ್ ಹೈಟ್ ಜಾಸ್ತಿ ಇರುತ್ತೆ. ಸೊ ಅವ್ರದ್ದು ಪಾದ ಓಕೆ, ನೀವು ಫೂಟ್ ಅದರದ್ದು ಅಳತಿ ತೊಗೊಂಡ್ರೆ, ಈಗ ಲೈಕ್ ನಾವು ಚಪ್ಪಲು ಬೂಟು ತೊಗೊಳಕ್ಕೆ ಹೋದಾಗ ಹೇಳ್ತೀವಲ್ಲ, ಶೂ ತೊಗೊಳಕ್ಕೆ ಹೋದಾಗ ಹೇಳ್ತೀವಲ್ಲ ಸೈಜ್ ಅಂಥೇಳಿ. ಸೊ ಅಪ್ರಾಕ್ಸಿಮೇಟ್ಲಿ ಹಂಗೆ ಅವ್ರದ್ದು ಹೈಟ್ ಜಾಸ್ತಿ ಇರೋದ್ರಿಂದ ಅಪ್ರಾಕ್ಸಿಮೇಟ್ಲಿ ದ್ಯಾಟ್ 1 ಫೂಟ್, ಒಂದು ಪಾದ ಅವ್ರದ್ದು ನಿಯರ್ಲಿ 12 ಇಂಚಸ್ ಇರ್ತೈತಿ ಅಂಥೇಳಿ ಅದನ್ನು ಸ್ಟ್ಯಾಂಡರ್ಡಾಗಿ ಬ್ರಿಟಿಷ್ ಅವರು ಇಂಟ್ರೊಡ್ಯೂಸ್ ಮಾಡಿದರು. ಆ್ಯಂಡ್ ಇನ್ನೊಂದು ಅದು ಇನ್ನೂ ಇಂಡಿಯಾದೊಳಗೆ ಹಂಗೆ ಉಳ್ಕೊಂಡೈತಿ. ಇವನ್ ದೋ SI ಸಿಸ್ಟಮ್ ಈಸ್ ಮೀಟರ್, ವಿ ಮೇಕ್ ಯೂಸ್ ಆಫ್ ಫೀಟ್. ಆ ಇನ್ಫ್ಲೂಯೆನ್ಸ್ ಐತೆ. ದ್ಯಾಟ್ ಆ್ಯಕ್ಚುಲಿ ಈಸ್ ಫ್ರಮ್ FPS ಸಿಸ್ಟಮ್. FPS ಅಂದ್ರೇನು? CGSಗೆ ವಾಪಸ್ ಬರ್ತೀನಿ ನಾನು. ಇದು ಎಕ್ಸಾಂಪಲ್ ಹೇಳಿದ್ನಲ್ಲ ಈಗ ಬ್ರಿಟಿಷ್ ಸಿಸ್ಟಮ್ ಅದು ಅಂಥೇಳಿ. FPS ಅಂದ್ರೇನು? F ಫಾರ್ ಫೂಟ್. ಅಂದ್ರೆ ಇನ್ FPS ಸಿಸ್ಟಮ್ ಲೆಂತ್ ವಾಸ್ ಮೆಷರ್ಡ್ ಇನ್ ಫೂಟ್, ಮಾಸ್ ವಾಸ್ ಮೆಷರ್ಡ್ ಇನ್ ಪೌಂಡ್. ಸೊ ಪೌಂಡದ್ದು ಒಂದು ಪ್ರೀವಿಯಸ್ ವಿಡಿಯೋದೊಳಗೆ ನಾನು ನಿಮಗೆ ಎಕ್ಸಾಂಪಲ್ ಹೇಳಿದ್ದೆ. ಪೌಂಡ್ ಅಂದ ತಕ್ಷಣ ಪರ್ಟಿಕ್ಯುಲರ್ಲಿ ಬೇಕ್ರಿ ಒಳಗೆ, ಇಂಡಿಯಾದೊಳಗೆ ಮೊದಲ ಬೇಕ್ರಿ ಇರಲಿಲ್ಲ. ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂದ್ರೆ, ವೀಟ ಪ್ರೊಡ್ಯೂಸ್ ಮಾಡ್ತಿದ್ದಿಲ್ಲ ನಾವು, ಗೋಧಿಯನ್ನು ಪ್ರೊಡ್ಯೂಸ್ ಮಾಡ್ತಿರ್ಲಿಲ್ಲ ಇಂಡಿಯಾದೊಳಗೆ. ಈವನ್ ರೈಸ್ ಪ್ರೊಡ್ಯೂಸ್ ಮಾಡ್ತಿರ್ಲಿಲ್ಲ. ಸಮಥಿಂಗ್ ಕಾಲ್ಡ್ ಆಸ್, ಈಗ ನೀವು ಹೆಸರು ಕೇಳಿರ್ಬೇಕು, ಸಿರಿಧಾನ್ಯ ಅಂತ ಏನು ಯೂಸ್ ಮಾಡ್ತಾರಲ್ಲ, ದ್ಯಾಟ್ ವಾಸ್ ಆ್ಯಕ್ಚುಲಿ ದ ಒರಿಜಿನಲ್ ಕ್ರಾಪ್ ಆಫ್ ಇಂಡಿಯಾ. ಸೊ ಸಿಸ್ಟಮ್ಯಾಟಿಕಲಿ ವೀಟ್ ವಾಸ್ ಇಂಟ್ರೊಡ್ಯೂಸ್ಡ್. ಇದ್ರ ಬಗ್ಗೆ ಏನೋ ಸರ್ತಿ ಯಾವಾಗ ಮಾತಾಡೋಣ ಅಂತ. ಸೊ ವೀಟ್ ಕನ್ಸಂಪ್ಷನ್ ಸ್ಟಾರ್ಟ್ ಮಾಡಿಸಿದ್ರು ಬ್ರಿಟಿಷ್ನವ್ರು ನಮ್ಗೆ. ಆ್ಯಂಡ್ ಬೇಕರಿ ಸಿಸ್ಟಮ್ ಬಂತು, ಬ್ರೆಡ್ ಕೇಕ್ ಎಲ್ಲ ಬಂದು. ಸೊ ಈ ಬೇಕರಿ ಬ್ರಿಟಿಷ್ ಸಿಸ್ಟಮ್ದವರು ಅವರು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಆಬ್ವಿಯಸ್ಲಿ ಅವರು ತಮ್ಮ ದೇಶದೊಳಗೆ ಏನು ಪೌಂಡ್ ಅಂತ ಯೂಸ್ ಮಾಡ್ತಾರಲ್ಲ ಮಾಸಿಗೆ, ದ್ಯಾಟ್ ವಾಸ್ ಕಂಟಿನ್ಯೂಡ್. ಸೊ ಅದು ಎಷ್ಟರ ಮಟ್ಟಿಗೆ ಅಂದರೆ, ಈಗೂ ತನಕ ನಾವು ಬೇಕರಿಗೆ ಹೋದರೆ ಬ್ರೆಡ್ಡನ್ನು ಪೌಂಡಿನೊಳಗನ್ನು ಖರೀದಿ ಮಾಡ್ತೀವಿ, kg ಅನ್ನಂಗಿಲ್ಲ ಅಲ್ಲಿ. ಓಕೆ. ಸೊ FPS ಸಿಸ್ಟಮ್ ಯಾವಾಗ ಚಾಲ್ತಿ ಇತ್ತಲ್ಲ, ಅವಾಗ ಲೆಂತನ್ನು ಫೂಟ್ನೊಳಗೆ, ಮಾಸನ್ನು ಪೌಂಡ್ನೊಳಗೆ, ಟೈಮ್ ನೀವು ಆ್ಯಕ್ಚುಲಿ ಇಲ್ಲಿ ಅಬ್ಸರ್ವ್ ಮಾಡಿದರೆ
ಯಾವ ಸಿಸ್ಟಮ್ನೊಳಗೂ ಚೇಂಜಸ್ ಆಗಿಲ್ಲ. ಟೈಮನ್ನು ಸೆಕೆಂಡ್ ಅನ್ನುವಂಥ ಯೂನಿಟನ್ನು ಅಕ್ರಾಸ್ ದ ವರ್ಲ್ಡ್ ಇನ್ ಆಲ್ ದ ಕಂಟ್ರೀಸ್ ಎಲ್ಲ ಸೈಂಟಿಸ್ಟ್ಸಿಗೆ ಸೆಕೆಂಡ್ ಈಸ್ ಅಪ್ರಾಪ್ರಿಯೇಟ್. ಇದಕ್ಕಿಂತ ನಾವು ಹೆಚ್ಚಿಗೆ ಅವರ್, ಒಂದು ತಾಸು, ಒನ್ ಡೇ ಓವರ್ ಆತ. ಸೊ ಮಿನಿಟ್, ಸೆಕೆಂಡ್, ಮಿನಿಟ್, ಅವರ್ ಇದನ್ನು ಇಂಟ್ರಡ್ಯೂಸ್ ಮಾಡಬೇಕು ಅಂತ ಅನಿಸ್ಲಿಲ್ಲ ಸೈಂಟಿಸ್ಟ್ಸಿಗೆ. ಸೆಕೆಂಡ್ ಈಸ್ ಇನಫ್. ಅದಕ್ಕಿಂತ ಕಡಿಮೆ ಮಿಲಿ ಸೆಕೆಂಡ್, ಮೈಕ್ರೋ ಸೆಕೆಂಡ್ರು ಬೇಡ, ಭಾಳ ಕಡಿಮೆ ಆಗ್ತೈತೆ. ಸೊ ಸೆಕೆಂಡನ್ನು ಅಕ್ರಾಸ್ ಆಲ್ ದ ಸಿಸ್ಟಮ್ ಇಟ್ ಈಸ್ ಮೇಂಟೈನ್ಡ್ ಸೇಮ್. CGS system, which was I was talking about earlier, in CGS system length was measured in centimeter, mass was measured in gram, and time obviously in second. ಇದು ಎಲ್ಲೂ ಚೇಂಜಸ್ ಆಗಂಗಿಲ್ಲ, ಅದು ಹಂಗೆ ಮೇಂಟೈನ್ ಆಗೈತೆ. ದೆನ್ ಕಮಿಂಗ್ ಟು MKS ಸಿಸ್ಟಮ್. ಯಾಕೆ ಚೇಂಜಸ್ ಮಾಡಿದ್ರು ಅಂದ್ರೆ, ಈಗ ಲೈಕ್ ಸೈಂಟಿಸ್ಟ್ ದೇ ಫೆಲ್ಟ್ ದ್ಯಾಟ್ ಲೆಂತ್ ಇಫ್ ಇಟ್ ಈಸ್ ಮೆಜರ್ಡ್ ಇನ್ ಸೆಂಟಿಮೀಟರ್ ಅದು ಭಾಳ ಸಣ್ಣದಾಗ್ತೈತೆ. ಪ್ರಾಕ್ಟಿಕಲ್ ಪರ್ಪಸ್ಗೆ ಮೆಜರ್ಮೆಂಟ್ ಮಾಡ್ಕೊಂಡು ಕೂಡಕ್ಕೆ ಸೆಂಟಿಮೀಟರ್ ಬಿಕಮ್ಸ್ ವೆರಿ ಸ್ಮಾಲ್. ಸೊ ಲೆಟ್ ಅಸ್ ಚೇಂಜ್ ಇಟ್ ಅಂಥೇಳಿ FPS ಸಿಸ್ಟಮಿಗೆ ಬಂದರು. ಅಲ್ಲೇ ಫೂಟ್ನೊಳಗೆ ಮೆಜರ್ ಮಾಡ್ತಿದ್ರು. ಮಾಸ್ ಗ್ರಾಮ್ನೊಳಗೆ ಮೆಜರ್ ಮಾಡ್ತಿದ್ರು, ವಿಚ್ ದೇ ಫೆಲ್ಟ್ ಇಟ್ ಈಸ್ ಸ್ಮಾಲ್ ಆ್ಯಂಡ್ ದೇ ಇಂಟ್ರಡ್ಯೂಸ್ಡ್ ಪೌಂಡ್. ಸೆಕೆಂಡ್ ದೇ ಡಿ ನಾಟ್ ಥಿಂಕ್ ಇಟ್ ಶುಡ್ ಬಿ ಚೇಂಜ್ಡ್. ಸೊ ಮತ್ತೆ ಚೇಂಜಸ್ ಆಯ್ತು ಇಂಟರ್ನ್ಯಾಷನಲಿ. ಆಬ್ವಿಯಸ್ಲಿ ಅದಕ್ಕೆ ಆಬ್ಜೆಕ್ಷನ್ಸ್ ಬಂದವು, ಫುಟ್ಟು ಸರಿ ಆಗಂಗಿಲ್ಲ ಅಥವಾ ಪೌಂಡ್ ಸರಿ ಆಗಂಗಿಲ್ಲ, ಲೆಟ್ ಅಸ್ ಚೇಂಜ್ ದ್ಯಾಟ್ ಅಂತ. ಸೊ ದೆನ್ MKS ಸಿಸ್ಟಮ್ ವಾಸ್ ಇಂಟ್ರಡ್ಯೂಸ್ಡ್. MKS is again M for meter, mass mass was measured in kilogram, K for kilogram, and time second. ಸೊ ಇದು MKS ಸಿಸ್ಟಮ್ ಇತ್ತು. ಬಟ್ MKS ಸಿಸ್ಟಮ್ನೊಳಗೆ ಒಂದಿಷ್ಟು ಡ್ರಾಬ್ಯಾಕ್ಸ್ ಇತ್ತು ವಿಚ್ ವೇರ್ ರೆಕ್ಟಿಫೈಡ್. ಆಮೇಲೆ ಅದಕ್ಕೆ ಸ್ವಲ್ಪ ರೂಲ್ಸ್ ಆ್ಯಡ್ ಮಾಡಿದರು. ಈ ರೂಲ್ಸ್ ಬಗ್ಗೆ ಮತ್ತು ನಾವು ಫರ್ದರ್ ವೀಡಿಯೋಸ್ನೊಳಗೆ ಕಲಿತೀವಿ. ಅಂದ್ರೆ ಒಂದು ಯೂನಿಟನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು, ಅದನ್ನು ಸಿಂಗ್ಯುಲರ್ ಫಾರ್ಮ್ನೊಳಗೆ ಬರೀಬೇಕು, ಪ್ಲೂರಲ್ ಫಾರ್ಮ್ನಾಗ ಬರೀಬೇಕು. ಆ್ಯಂಡ್ ವೆನ್ ಅ ಯೂನಿಟ್ ಈಸ್ ನೇಮ್ಡ್ ಆಫ್ಟರ್ ಅ ಸೈಂಟಿಸ್ಟ್, ಲೈಕ್ ಇಲೆಕ್ಟ್ರಿಕ್ ಕರೆಂಟ್, ಅದರದ್ದು ಯೂನಿಟ್ ಏನು ಬರ್ತೈತೆ ರೀ, ಆಂಪಿಯರ್. ಆಂಪಿಯರ್ ಈಸ್ ಅ ನೇಮ್ ಆಫ್ ಸೈಂಟಿಸ್ಟ್. ಟೆಂಪರೇಚರ್ದು ಯೂನಿಟ್ ಬರ್ತೈತಿ ಕೆಲ್ವಿನ್. ಸೊ ಅದನ್ನು ಹಿಂಗೆ ಸೈಂಟಿಸ್ಟ್ ಹೆಸರು ಮೇಲಿಟ್ರೆ ಒಂದು ಯೂನಿಟ್ದ ಹೆಸರನ್ನು ಕ್ಯಾಪಿಟಲ್ ಒಳಗೆ ಬರೀಬೇಕು, ಕಂಪ್ಲೀಟ್ ಹೆಸರು ಬರೀಬೇಕು. ಇದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣಂತ್ರಿ. ಸ್ಮಾಲ್ನೊಳಗೆ ಬರೀಬೇಕು. ಇಂಥವು ರೂಲ್ಸನ್ನು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿ, ಸ್ಲೈಟ್ ಚೇಂಜಸ್ ಮಾಡಿ, MKSನೊಳಗೆ ಸ್ಲೈಟ್ ಚೇಂಜಸ್ ಮಾಡಿ, ಇಂಪ್ರೂವೈಸೇಷನ್ ಮಾಡಿ, ಇಟ್ ವಾಸ್ ಮೇಡ್ ಇನ್ ಟು SI ಸಿಸ್ಟಮ್. MKSನೊಳಗೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರು. ಲೈಕ್ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೋದು ನಾ, MKSಗೆ SIಗೆ ಡಿಫ್ರೆನ್ಸ್ ಏನಂತ ಹೇಳಿ. MKSನೊಳಗೆ ಎನರ್ಜಿ ಅನ್ನುವಂಥ ಫಿಸಿಕಲ್ ಕ್ವಾಂಟಿಟಿಗೆ ಬರ್ತದಲ್ಲ, ಶಕ್ತಿ, ಅದಕ್ಕೆ ಬೇರೆ ಬೇರೆ ಟೈಪ್ ಆಫ್ ಎನರ್ಜಿಗೆ, ಈಗ ಲೈಕ್ ನಾವು ಹೇಳ್ತೀವಿ ಲೈಟ್ ಎನರ್ಜಿ, ಹೀಟ್ ಎನರ್ಜಿ, ಸೌಂಡ್ ಎನರ್ಜಿ. ಸೊ ಹಿಂಗೆ ಬೇರೆ ಬೇರೆ ಫಾರ್ಮ್ಸ್ ಆಫ್ ಎನರ್ಜಿಗೆ ಬೇರೆ ಬೇರೆ ಯೂನಿಟ್ ಯೂಸ್ ಮಾಡ್ತಿದ್ರು. ಲೈಕ್ ಈಗೇನೋ ಒಂದು ಮೆಕ್ಯಾನಿಕಲ್ ಎನರ್ಜಿಗೆ ಜೋಲ್ ಅಂತ ಯೂಸ್ ಮಾಡಿದರೆ, ಓಕೆ, ಹೀಟ್ ಎನರ್ಜಿಗೆ ಕ್ಯಾಲರಿ ಯೂಸ್ ಮಾಡೋದು. ಸೊ ಲೈಕ್ ದಿಸ್ ಫಾರ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ ಡಿಫ್ರೆಂಟ್ ಯೂನಿಟ್ಸ್ ಯೂಸ್ ಮಾಡ್ತಿದ್ರು ಇನ್ MKS ಸಿಸ್ಟಮ್. ಬಟ್ SIದೊಳಗೆ ಅವ್ರು ಡಿಸೈಡ್ ಮಾಡಿದ್ರು ಏನಂತ, ಇಟ್ ಮೈಟ್ ಬಿ ಎನಿ ಫಾರ್ಮ್ ಆಫ್ ಎನರ್ಜಿ, ಇಟ್ ಈಸ್ ಎನರ್ಜಿ. ಸೊ ಇಟ್ ಮೈಟ್ ಗೆಟ್ ಕನ್ವರ್ಟೆಡ್ ಇಂಟು ಅದರ್ ಫಾರ್ಮ್ಸ್ ಆಫ್ ಎನರ್ಜಿ, ಬಟ್ ಅದು ಎನರ್ಜಿ. ಸೊ ಅದಕ್ಕೆ ಏನು ಡಿಸೈಡ್ ಮಾಡಿದ್ರು ಅಂದರೆ, ಇಟ್ ಮೈಟ್ ಬಿ ಎನಿ ಫಾರ್ಮ್ ಆಫ್ ಎನರ್ಜಿ, ಇಟ್ಸ್ ಯೂನಿಟ್ ವಿಲ್ ಬಿ ಜೋಲ್ ಅಂಥೇಳಿ. ಸೊ ಲೈಕ್ ದಿಸ್ ಒಂದಿಷ್ಟು ಚೇಂಜಸ್ ಮಾಡಿಕೊಂಡು MKSನೊಳಗೆ SI ಸಿಸ್ಟಮ್ ವಾಸ್ ಇಂಟ್ರಡ್ಯೂಸ್ಡ್. ಸೊ ಇದು ಫ್ರೆಂಚ್ ಲ್ಯಾಂಗ್ವೇಜ್ನೊಳಗೆ ಆ್ಯಕ್ಚುಲಿ ಬರ್ತೈತಿ. SIದು ಫುಲ್ ಫಾರ್ಮ್ ಇಂಗ್ಲೀಷ್ನೊಳಗಿಲ್ಲ. ಈಗ SIಯನ್ನು ನೀವು ಇದು ಈಗ ಲೈಕ್ CGS ಅಂದ್ರೆ ಸೆಂಟಿಮೀಟರ್ ಗ್ರಾಮ್ ಸೆಕೆಂಡ್, FPS ಅಂದ್ರೆ ಫೂಟ್ ಪೌಂಡ್ ಸೆಕೆಂಡ್, MKS ಅಂದ್ರೆ ಮೀಟರ್ ಕಿಲೋಗ್ರಾಮ್ ಆ್ಯಂಡ್ ಸೆಕೆಂಡ್. SI ಇದ್ರ ಫುಲ್ ಫಾರ್ಮ್ ಆ್ಯಕ್ಚುಯಲ್ ಫುಲ್ ಫಾರ್ಮ್ ಈಸ್ ಇನ್ ಫ್ರೆಂಚ್ ಲ್ಯಾಂಗ್ವೇಜ್, ಬಿಕಾಸ್ ಇದು ಫ್ರಾನ್ಸ್ನೊಳಗೆ ಅದರದ್ದು ಕಾನ್ಫರೆನ್ಸ್ ಆಗಿತ್ತು 1971 ವೆನ್ ದಿಸ್ ವಾಸ್ ಇಂಟ್ರಡ್ಯೂಸ್ಡ್. ಸೊ ಅವಾಗ SI is actually, its full form is Systeme Internationale des Units, which is actually in French language. ಇದನ್ನು ನಾವು ಇಂಗ್ಲೀಷ್ನೊಳಗೆ ಹೇಳೋದಾದರೆ ದ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಹೇಳ್ತೀವಿ. ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಇಂಗ್ಲೀಷ್ ಪ್ರಕಾರ ನಾವು ಹೋದ್ರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂದ್ರೆ ಅದು IS ಸಿಸ್ಟಮ್ ಅಂತ ಆಗ್ಬೇಕಾಗಿತ್ತಲ್ಲ. SI ಅಂತ ಕರಿತೀವಲ್ಲ ನಾವು. ಆ್ಯಕ್ಚುಲಿ SI ಅಂತ ನಾವು ಯಾವಾಗ ಕರಿತೀವಿ, ವಿ ಆರ್ ಆ್ಯಕ್ಚುಲಿ ಮೇಕಿಂಗ್ ಯೂಸ್ ಆಫ್ ದಿ ಶಾರ್ಟ್ ಫಾರ್ಮ್ ಆಫ್
what is actually given in French language. System A international day units. But ನಾವು ಫಿಸಿಕ್ಸ್ನೊಳಗೆ ಈಗ ಕ್ಲಾಸ್ನೊಳಗೆ ಜನರಲಿ ಎಲ್ಲ ಕಡೆ ಏನು ಯೂಸ್ ಮಾಡ್ತೀವಲ್ಲ, ಯಾವಾಗ ವೆನ್ ವಿ ಸೇ ಎಸ್ ಐ ಅದ್ರ ಫುಲ್ ಫಾರ್ಮ್ ಹೇಳ್ರಿ ಅಂದರೆ ಇಂಗ್ಲೀಷದ ಹೇಳ್ತೀವಿ ನಾವು, ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅದು ಅಂತೇಳಿ. ಬಟ್ ಆ್ಯಕ್ಚುಲಿ ಇದಿರೋದು ಫ್ರೆಂಚ್ನೊಳಗೆ. ಓಕೆ, ಸೊ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಒಂದು ನಾವೇನು ನೋಡೋಣ, ಲೆಂತ್ ಎಸ್ ಐ ಸಿಸ್ಟಮ್ನೊಳಗೆ ಲೆಂತದ್ದು ಯೂನಿಟ್ ಈಸ್ ಮೀಟರ್, ಮಾಸದ್ದು ಕಿಲೋಗ್ರಾಮ್, ಟೈಮ್ ಇದು ಅಗೇನ್ ಇಟ್ ಈಸ್ ಸೆಕೆಂಡ್. ಸೊ ಆ್ಯಕ್ಚುಲಿ ಸ್ವಲ್ಪ ಕಂಪ್ಯಾರಿಸನ್ ಮಾಡಿದರೆ ಎಮ್ ಕೆ ಎಸ್ ಮತ್ತು ಎಸ್ ಐ ಇದು ಸೇಮೇ ಇರ್ತಾವೆ, ಅಟ್ಲೀಸ್ಟ್ ಲೆಂತ್ ಮಾಸ್ ಟೈಮ್. ಆಮೇಲೆ ಇನ್ನೊಂದು ನಿಮಗೊಂದು ಕ್ವಶನ್ ಬರ್ಬೋದು, ಲೆಂತ್ ಮಾಸ್ ಟೈಮ ಯಾಕೆ ಬರೀತಾರೆ? 3 ಟೆಂಪ್ರೇಚರ್ ಬರಿಬೋದು, ಓಕೆ, ಎಲೆಕ್ಟ್ರಿಕ್ ಕರೆಂಟ್ ಬರಿಬೋದು. ನಾನು ಹೇಳಿದ್ದೆಲ್ಲ ಪಿ ಯು ಸಿ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ನೊಳಗೆ ನಿಮಗೆ 300+ ಫಿಸಿಕಲ್ ಕ್ವಾಂಟಿಟೀಸ್ ಬರ್ತಾವೆ. ಬಟ್ ಸ್ಟಿಲ್ ಇವು 3 ಯಾಕೆ ಬರೀತೀವಿ ಅಂದರೆ, ಇವು ಮೆಜಾರಿಟಿ ಆಫ್ ಟೈಮ್ಸ್ ಫಿಸಿಕ್ಸ್ನೊಳಗೆ ಪರ್ಟಿಕ್ಯುಲರ್ಲಿ ಮೆಕ್ಯಾನಿಕ್ಸ್ ಅನ್ನುವಂಥ ಒಂದು ಬ್ರಾಂಚ್ ಬರ್ತೈತಿ. ಕ್ಲಾಸಿಕಲ್ ಫಿಸಿಕ್ಸ್ನೊಳಗೆ ಮೆಕ್ಯಾನಿಕ್ಸ್ ಅನ್ನುವಂಥ ಒಂದು ಬ್ರಾಂಚ್ ಬರುತ್ತೆ. ಆ್ಯಕ್ಚುಲಿ ನಿಮ್ಮ ಸಿಲೆಬಸ್ನೊಳಗೆ ಚಾಪ್ಟರ್ ನಂಬರ್ 3 ಮೋಷನ್ ಇನ್ ಅ ಸ್ಟ್ರೇಟ್ ಲೈನಿಂದ ಹಿಡಿದು ಮುಂದಿನ ಎಲ್ಲ ಚಾಪ್ಟರ್ಸ್ ಮೆಕ್ಯಾನಿಕ್ಸ್ನೊಳಗೆ ಬರ್ತಾವೆ. ಮೆಕ್ಯಾನಿಕ್ಸ್ ಅನ್ನುವಂಥ ಒಂದು ದೊಡ್ಡ ಬ್ರಾಂಚ್ ಆಫ್ ಫಿಸಿಕ್ಸ್ನೊಳಗೆ ಹೆಚ್ಚು ಮೋಸ್ಟ್ ಆಫ್ ದ ಟೈಮ್ಸ್ ವಿ ಮೇಕ್ ಯೂಸ್ ಆಫ್ ದೀಸ್ 3 ಫಿಸಿಕಲ್ ಕ್ವಾಂಟಿಟೀಸ್ ಮಲ್ಟಿಪಲ್ ಟೈಮ್ಸ್. ಅವ ಬೇರೆ ಬೇರೆ ಫಾರ್ಮ್ನೊಳಗೆ ಬರ್ತಾವೆ. ಸೊ ಅದಕ್ಕೆ ಇವು 3 ಮೇನ್ ಫೋಕಸ್ ಮಾಡ್ತಾರೆ, ಲೆಂತ್, ಮಾಸ್ ಮತ್ತು ಟೈಮನ್ನು. ಸೊ ಇವನ್ ದೋ ಇಟ್ ಲುಕ್ಸ್ ಲೈಕ್ ಎಮ್ ಕೆ ಎಸ್ ಆ್ಯಂಡ್ ಎಸ್ ಐ ಆರ್ ಸೇಮ್ ಇನ್ ದ ಕೇಸ್ ಆಫ್ ಲೆಂತ್, ಮಾಸ್, ಟೈಮ್, ವೆನ್ ಇಟ್ ಕಮ್ಸ್ ಟು ಎನರ್ಜಿ ಆ್ಯಂಡ್ ಸಮ್ ಅದರ್ ಡಿಫರೆಂಟ್ ರೂಲ್ಸ್. ಯಾವ ಸಿಸ್ಟಮ್ ನೀವು ಡೆಸಿಮಲ್ ಸಿಸ್ಟಮ್ ಯೂಸ್ ಮಾಡ್ತಿರೋ, ಮ್ಯಾಥ್ಸ್ ಬಂದಾಗ, ನಂಬರ್ಸ್ ಬಂದಾಗ, ಸೊ ಹಿಂಗೆ ಸಮ್ ಡಿಫರೆಂಟ್ ರೂಲ್ಸ್ ಬರ್ತಾವೆ. ದೇರ್ ವಿ ಕ್ಯಾನ್ ಆ್ಯಕ್ಚುಲಿ ಸಿ ದ ಡಿಫರೆನ್ಸ್ ಬಿಟ್ವೀನ್ ಎಮ್ ಕೆ ಎಸ್ ಆ್ಯಂಡ್ ಎಸ್ ಐ ಸಿಸ್ಟಮ್. ಸೊ ಇದು ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಬಗ್ಗೆ ಅದು ಹೆಂಗೆ ಇಂಟ್ರಡ್ಯೂಸ್ ಆಯ್ತು, ಮೊದಲು ಯಾವ ಸಿಸ್ಟಮ್ಸ್ ಇದ್ವು, ಏನೇನು ಅದ್ರದ್ದು ಫುಲ್ ಫಾರ್ಮ್ ಇತ್ತು, ಲೈಕ್ ಸಿ ಜಿ ಎಸ್ ಸಿಸ್ಟಮ್ ಇದ್ದಾಗ ಲೆಂತನ್ನು ಹೆಂಗೆ ಮೆಜರ್ ಮಾಡ್ತಿದ್ರು, ಎಫ್ ಪಿ ಎಸ್ನೊಳಗಿದ್ದಾಗ ಹೆಂಗೆ ಮೆಜರ್ ಮಾಡ್ತಿದ್ರು, ಎಮ್ ಕೆ ಎಸ್, ಆ್ಯಂಡ್ ಫೈನಲಿ ನಾವು ಈಗ ರೈಟ್ ನಾವು ಯೂಸ್ ಮಾಡೋದು ಎಸ್ ಐ ಸಿಸ್ಟಮ್. ಇದಿಷ್ಟು ನೋಡಿದ್ವಿ ನಾವು. ಇದಾದಮೇಲೆ ಪರ್ಟಿಕ್ಯುಲರ್ಲಿ ದೋಸ್ ಹು ಆರ್ ಯೂಸಿಂಗ್ ದ ಬೇಸ್ ಬುಕ್, ಇಫ್ ಯು ಹ್ಯಾವ್ ದ್ಯಾಟ್ ವಿತ್ ಯು, ಇದ್ರದ್ದು ನೆಕ್ಸ್ಟ್ ಪೇಜ್ನೊಳಗೆ ಎಸ್ ಐ ಸಿಸ್ಟಮ್ನೊಳಗೆ ದೇರ್ ಆರ್ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಅವುಗಳ ಹೆಸರು, ಅವುಗಳ ಯೂನಿಟ್ಸ್ ಕೊಟ್ಟಾರ. ಸೊ ಇಫ್ ಯು ಹ್ಯಾವ್ ದ್ಯಾಟ್ ಟೇಬಲ್ ವಿತ್ ಯು, ಅಥವಾ ಬೇಸ್ ಬುಕ್ ಇಲ್ಲ ಅಂದರೆ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಎನಿ ಅದರ್ ಟೆಕ್ಸ್ಟ್ ಬುಕ್ಸ್, ಅದ್ರ ಲಿಸ್ಟ್ ಎಲ್ಲ ಕಡೆ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ನೋಡಿದರೆ ಜಸ್ಟ್ ಎ ಮಿನಿಟ್. ಸೊ ಅಲ್ಲಿ there are 7 fundamental physical quantities which we actually have discussed in the last video: length, mass, time, electric current, temperature, amount of substance, luminosity, luminous intensity. ಸೊ ಅದ್ರದ್ದು ಈ ಟೇಬಲ್ನೊಳಗೆ ಹಿಂಗೆ ಕಾಲಮ್ ಹಾಕಿ ಕೊಟ್ಟಾರೆ. ಇನ್ ದ ಸೆಕೆಂಡ್ ಕಾಲಮ್ ಅದು ಯೂನಿಟ್ದ ಹೆಸರು ಕೊಟ್ಟಾರ ಅವರು. ಫಸ್ಟ್ ಕಾಲಮ್ ನೇಮ್ ಆಫ್ ದ್ಯಾಟ್ ಫಿಸಿಕಲ್ ಕ್ವಾಂಟಿಟಿ, ಲೈಕ್ ಲೆಂತ್. ಲೆಂತ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ. ಫಿಸಿಕಲ್ ಕ್ವಾಂಟಿಟಿ ಅಂದರೆ ಏನು? ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಎನಿಥಿಂಗ್ ವಿಚ್ ಕ್ಯಾನ್ ಬಿ ಮೆಷರ್ಡ್ ಆ್ಯಂಡ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಅ ನ್ಯೂಮರಿಕಲ್ ವ್ಯಾಲ್ಯೂ. ಒಂದು ನಂಬರ್ನೊಳಗೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ ಆಗಬೇಕು, ಅದಕ್ಕೆ ನಾವು ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಸೊ ಲೆಂತ್, ಮಾಸ್, ಟೈಮ್, ಈ ರೀತಿ ಫಿಸಿಕಲ್ ಕ್ವಾಂಟಿಟಿಗಳನ್ನು ಒಂದು ಕಾಲಮ್ನೊಳಗೆ ಲಿಸ್ಟ್ ಮಾಡಿರ್ತಾರೆ. ಎನಿ ಟೆಕ್ಸ್ಟ್ ಬುಕ್ ನೀವು ಯೂಸ್ ಮಾಡಿರಿ. ಅದ್ರ ನೆಕ್ಸ್ಟ್ ಕಾಲಮ್ನೊಳಗೆ ದೇ ವಿಲ್ ಹ್ಯಾವ್ ಲಿಸ್ಟೆಡ್ ದೇರ್ ಯೂನಿಟ್ಸ್. ಲೈಕ್ ಲೆಂತ್ದ ಯೂನಿಟ್ ಇಟ್ ಕಮ್ಸ್ ಆಸ್ ಮೀಟರ್. ಅದರ ಸಿಂಬಾಲ್ ಈಸ್ ಅ ಸ್ಮಾಲ್ ಎಮ್, ಆಸ್ ಯು ಕ್ಯಾನ್ ಸಿ. ಮಾಸದ ಯೂನಿಟ್ ಇನ್ ಎಸ್ ಐ ಸಿಸ್ಟಮ್ ಈಸ್ ಕಿಲೋಗ್ರಾಮ್. ಅದರದ್ದು ಸಿಂಬಾಲ್ ಆಫ್ ಕಿಲೋಗ್ರಾಮ್ ಇದನ್ನು ಯೂಸ್ ಮಾಡಿರ್ತೀರಿ ನೀವು, ಈಸ್ ಕೆ ಜಿ. ಸ್ಮಾಲ್ ಕೆ ಆ್ಯಂಡ್ ಸ್ಮಾಲ್ ಜಿ ಈಸ್ ಯೂಸ್ಡ್. ಟೈಮ್ ಈಸ್ ಸೆಕೆಂಡ್. ಯೂನಿಟ್ ಆಫ್ ಟೈಮ್ ಈಸ್ ಸೆಕೆಂಡ್, ಹೂಸ್ ಸಿಂಬಾಲ್ ಆಫ್ ದಟ್ ಯೂನಿಟ್ ಈಸ್ ಸ್ಮಾಲ್ ಎಸ್. ಇದು ನಿಮ್ಗೆ ಗೊತ್ತಿರ್ತದೆ. ಮೇ ಬಿ ಹೈಸ್ಕೂಲ್ನೊಳಗೆ ಯು ವಿಲ್ ಹ್ಯಾವ್ ಕಮ್ ಅಕ್ರಾಸ್ ಎಲೆಕ್ಟ್ರಿಕ್ ಕರೆಂಟ್ ಆಲ್ಸೋ. ಸೊ ಎಲೆಕ್ಟ್ರಿಕ್ ಕರೆಂಟ್ ಅದರದ್ದು ಯೂನಿಟ್ ಈಸ್ ಆಂಪಿಯರ್. ಆಂಪಿಯರ್ ಅಂದ ತಕ್ಷಣ ಹಿಯರ್ ಆಂಪಿಯರ್ ಈಸ್ ಅ ಯೂನಿಟ್ ವಿಚ್ ಈಸ್ based on the name of the scientist. So and quite obviously ನೀವಲ್ಲಿ ಅಬ್ಸರ್ವ್ ಮಾಡಿದ್ರೆ ಆಂಪಿಯರ್ ಸಿಂಬಾಲನ್ನು ಕ್ಯಾಪಿಟಲ್ ಎ ಬರೀತಾರೆ. ಸಿಂಬಾಲ್ ಬರೆಯಬೇಕಾರೆ, ಕಂಪ್ಲೀಟ್ ಹೆಸರು ಬರೆಯಬೇಕಾರೆ ಆಂಪಿಯರ್ ಬರೀತಾರೆ, ಸ್ಟಾರ್ಟಿಂಗ್ ಫ್ರಮ್ ಸ್ಮಾಲ್ ಲೆಟರ್ ವೆನ್ ಯು ವಾಂಟ್ ಟು ರೈಟ್ ದ ನೇಮ್ ಆಫ್ ದ ಯೂನಿಟ್ ಕಂಪ್ಲೀಟ್ಲಿ.
ಸಿಂಬಾಲ್ ಅಷ್ಟೇ ಬರಿತೀವಿ ಅಂದಾಗ ಕ್ಯಾಪಿಟಲ್ ಎ ಅಂತ ಬರೀತಾರೆ. ಈಗ ಲೈಕ್ ಸೆಕೆಂಡ್ ಅನ್ನೋದ ಒಂದು ಯೂನಿಟ್ ಐತಲ್ಲ ಟೈಮದ್ದು, ಈಸ್ ಸೆಕೆಂಡ್ ಬೇಸ್ಡ್ ಆನ್ ನೇಮ್ ಆಫ್ ಸೈಂಟಿಸ್ಟ್? ನೋ. ಅದಕ್ಕೆ ಅದರದ್ದು ಯೂನಿಟನ್ನು ಸ್ಮಾಲ್ ಎಸ್ ಬರೀತಾರೆ, ಕ್ಯಾಪಿಟಲ್ ಎಸ್ ಬರೆಯೋಂಗಿಲ್ಲ. ಸಿಮಿಲರ್ಲಿ ಮೀಟರ್ ಅಂತ ಯಾರು ಸೈಂಟಿಸ್ಟ್ ಇಲ್ಲ, ಹೌದಾ? ಸೊ ಅದ್ರದ್ದು ಯೂನಿಟ್ ಸಿಂಬಾಲ್ ಬರೀಬೇಕಾರೆ ಸ್ಮಾಲ್ ಎಮ್ ಬರೀತಾರೆ. ನೆಕ್ಸ್ಟ್ ಯು ಕ್ಯಾನ್ ಸಿ ದೇರ್ ಟೆಂಪರೇಚರ್ ಎಸ್ ಐ ಯೂನಿಟ್ ಈಸ್ ಕೆಲ್ವಿನ್. ಡೆಫಿನೆಟ್ಲಿ ಇಟ್ ಈಸ್ ದ ನೇಮ್ ಆಫ್ ಅ ಸೈಂಟಿಸ್ಟ್, ಸೊ ಕ್ಯಾಪಿಟಲ್ ಕೆ ಬರೀತಾರೆ. ಸಿಂಬಾಲ್ ಬರೀಬೇಕಾರೆ ಕ್ಯಾಪಿಟಲ್ ಬರೀಬೇಕು, ವೇರಾಸ್ ಎಂಟೈರ್ ನೇಮ್ ಬರೀಬೇಕಾರೆ ಯು ಶುಡ್ ಸ್ಟಾರ್ಟ್ ಇಟ್ ವಿತ್ ಸ್ಮಾಲ್ ಲೆಟರ್. ಇದನ್ನು ಯಾಕೆ ಅಂತ ಹೇಳ್ತೀನಿ ನಾನು. ದೆರ್ ಈಸ್ ಒನ್ ಮೋರ್ ಫಿಸಿಕಲ್ ಕ್ವಾಂಟಿಟಿ ಕಾಲ್ಡ್ ಎಸ್ ಫೋರ್ಸ್ದು ಎಸ್ ಐ ಯೂನಿಟ್. ಸಿ ಜಿ ಎಸ್ನೊಳಗೆ ಫೋರ್ಸ್ದು ಯೂನಿಟ್ ಬರ್ತೈತಿ ಡೈನ್ ಅಂತ. ಮೇ ಬಿ ನೀವು ಇದನ್ನು ಫಸ್ಟ್ ಟೈಮ್ ಕೇಳ್ತಿರ್ತೀರಿ. ಸಮಥಿಂಗ್ ಕಾಲ್ಡ್ ಎಸ್ ಡೈನ್ ಈಸ್ ದ ಯೂನಿಟ್ ಆಫ್ ಅ ಫೋರ್ಸ್ ಇನ್ ಸಿ ಜಿ ಎಸ್ ಸಿಸ್ಟಮ್. ವೇರಾಸ್ ಇನ್ ಎಸ್ ಐ ಸಿಸ್ಟಮ್ ನಿಮ್ಗೆ ಕೇಳಿರ್ತೀರಿ ಫೋರ್ಸ್ದ ಯೂನಿಟ್ ನ್ಯೂಟನ್. ಓಕೆ, ವೆನ್ ಇಟ್ ಈಸ್ ರಿಟನ್ ಇನ್ ಇಟ್ಸ್ ಎಂಟೈರಿಟಿ, ಕಂಪ್ಲೀಟ್ ಹೆಸರು ಬರೆದಾಗ ಸ್ಮಾಲ್ ಎನ್ನಿಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಆ್ಯಂಡ್ ಅದರದ್ದು ಸಿಂಬಾಲ್ ಬರೆದಾಗ ಕ್ಯಾಪಿಟಲ್ ಎನ್ ಯೂಸ್ ಮಾಡ್ತಾರೆ. ಸೊ ಸೈಂಟಿಸ್ಟ್ ಹೆಸರು ಇದ್ದಾಗ ಯಾವಾಗಲೂ ಸಿಂಬಾಲ್ ಕ್ಯಾಪಿಟಲ್ನೊಳಗೆ ಬರೀತಾರೆ. ಬಟ್ ಕಂಪ್ಲೀಟ್ ಹೆಸರು ಬರೆಯಬೇಕಾದ್ರೆ ಸ್ಮಾಲ್ ಎನ್ನಿಂದ ಯಾಕೆ ಸ್ಟಾರ್ಟ್ ಮಾಡಬೇಕು? ವಾಟ್ಸ್ ರಾಂಗ್ ಇಫ್ ವಿ ರೈಟ್ ಲೈಕ್ ಈಗ ಇಲ್ಲಿ ಬೋರ್ಡ್ ಐತಲ್ಲ, ಈ ಬೋರ್ಡ್ ಮೇಲೆ ನಾನು ಫೋರ್ಸ್ ಹಾಕ್ತೀನಿ ಹಿಂಗೆ. ಓಕೆ, ಬಲ ಫೋರ್ಸ್ ಹಾಕ್ತೇನೆ. ಸೊ ಅವಾಗ ನಾನು ಹಿಂಗೆ ಬರಿಬೋದ, ಐ ಎಕ್ಸರ್ಟೆಡ್ 10 ನ್ಯೂಟನ್ ಫೋರ್ಸ್. 10 ಅನ್ನುವಂಥದ್ದು ನಂಬರ್, 10 ನ್ಯೂಟನ್ ಫೋರ್ಸನ್ನು ನಾನು ಬೋರ್ಡ್ ಮೇಲೆ ಹಾಕಿದೆ. ಸೊ ಈ 10 ನ್ಯೂಟನ್ ಅಂತ ನಾವು ಬರೆದ್ರೆ, ಇಫ್ ಐ ರೈಟ್ ಕ್ಯಾಪಿಟಲ್ ಎನ್ ವೆನ್ ಐ ಆಮ್ ರೈಟಿಂಗ್ ದ ಫುಲ್ ನೇಮ್, ಅವಾಗ ಇದು ಏನಾಗ್ತದೆ ಗೊತ್ತೇನ? 10 ನ್ಯೂಟನ್ ಅಂದರೆ ನ್ಯೂಟನ್ ಅನ್ನೋ ಅಂಥ ಒಬ್ಬ ಮನುಷ್ಯ ಇದ್ನಲ್ಲ, ಆ ಪರ್ಸನ್ ನ್ಯೂಟನ್. 10 ಮಂದಿ ನ್ಯೂಟನ್, ದೇರ್ ಆರ್ 10 ನ್ಯೂಟನ್ ಹಿಯರ್. 10 ಮಂದಿ ನ್ಯೂಟನ್ ತೊಗೊಂಬಂದು ಈ ಬೋರ್ಡ್ ಮೇಲೆ ಹಾಕಿದ್ವಿ ಅಂತ ಆಗ್ಬಿಡ್ತೈತೆ. ಐ ಎಕ್ಸರ್ಟೆಡ್ 10 ನ್ಯೂಟನ್ ಫೋರ್ಸ್ ಆನ್ ದ ಬೋರ್ಡ್. ಅಂದರೆ ವೆನ್ ಯು ರೈಟ್ ಕ್ಯಾಪಿಟಲ್ ಎನ್, ಯು ಆರ್ ನಾಟ್ ರೆಫರಿಂಗ್ ಟು ದ ಯೂನಿಟ್, ಯು ಆರ್ ರೆಫರಿಂಗ್ ಟು ದ ಪರ್ಸನ್ ನ್ಯೂಟನ್. ಆ ಮನುಷ್ಯನ ಬಗ್ಗೆ ಹೇಳ್ದಂಗೆ ಆಗ್ತೈತೆ. ಸೊ ಅದಕ್ಕೆ ಹಂಗೆ ಬರಿಬಾರ್ದು. ಪೂರ್ತಿ ಹೆಸರು ಬರೀಬೇಕಾರೆ ಸ್ಮಾಲ್ನಿಂದ ಸ್ಟಾರ್ಟ್ ಮಾಡ್ಬೇಕು. ಹಿಂಗೆ ಬರೆದ್ರೆ ಏನಾಗ್ತೈತಿ, ಓ ಯು ಆರ್ ಟಾಕಿಂಗ್ ಅಬೌಟ್ ದ ಯೂನಿಟ್ ನ್ಯೂಟನ್, ನಾಟ್ ದ ಪರ್ಸನ್ ನ್ಯೂಟನ್ ಅಂತ ಗೊತ್ತಾಗ್ತೈತಿ. ದಟ್ಸ್ ಒನ್ ಥಿಂಗ್. ಅದನ್ನು ಕಂಪ್ಲೀಟ್ ಬರೀಬೇಕಾರೆ ಸ್ಮಾಲಿಂದ ಬರೀಬೇಕಂತ ಹೇಳಿದೆ. ವೇರಾಸ್ ಸಿಂಬಾಲ್ ಬರೀಬೇಕಾದ್ರೆ ಕ್ಯಾಪಿಟಲ್ ಯಾಕೆ ಬರೀತಾರೆ ಅಂದರೆ, ಇಟ್ ಈಸ್ ಮಾರ್ಕ್ ಆ್ಯಸ್ ಅ ಮಾರ್ಕ್ ಆಫ್ ರೆಸ್ಪೆಕ್ಟ್ ಟು ದಟ್ ಸೈಂಟಿಸ್ಟ್. ಆ ಸೈಂಟಿಸ್ಟಿಗೆ ರೆಸ್ಪೆಕ್ಟ್ ಕೊಡೋಕ್ಕಂಥೇಳಿ ಅವುಗಳನ್ನಷ್ಟೇ, ಸೈಂಟಿಸ್ಟ್ ಹೆಸರು ಮೇಲೆ ಯಾವ ಯೂನಿಟ್ಸ್ ಇರ್ತಾವಲ್ಲ ಅವುಗಳನ್ನಷ್ಟೇ ಕ್ಯಾಪಿಟಲ್ನಿಂದ ಇಂಡಿಕೇಟ್ ಮಾಡ್ತಾರೆ. ಓಕೆ, ಸೊ ಇಷ್ಟ ಆತ. ನೆಕ್ಸ್ಟ್, ಸೊ ಆ್ಯಕ್ಚುಲಿ ನಾನು ಪ್ರೀವಿಯಸ್ ವೀಡಿಯೋದ್ರೊಳಗೆ ಆ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸನ್ನು ಲಿಸ್ಟ್ ಮಾಡಿ ಅವುಗಳ ಯೂನಿಟ್ ಲಿಸ್ಟ್ ಮಾಡಿದ್ದೆ. ಸೊ ಜಸ್ಟ್ ನಾನು ಇಲ್ಲಿ ಏನು ಹೇಳಕತ್ತೀನಿ, ಕ್ಯಾಪಿಟಲ್ ಆ್ಯಂಡ್ ಸ್ಮಾಲ್ ಏನು ಯೂಸ್ ಮಾಡ್ತಾರಲ್ಲ ಅದು. ಸೊ ಕೆಲ್ವಿನ್ ಸಿಂಬಾಲ್ ಇಸ್ ಕ್ಯಾಪಿಟಲ್ ಕೆ ಆ್ಯಂಡ್ ದೆನ್ ಕಮ್ಸ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತ ಹೇಳಿದ್ಮೇಲೆ ಇದು ಕೆಮಿಸ್ಟ್ರಿ ಪಾರ್ಟ್ನೊಳಗೆ ಜಾಸ್ತಿ ಬರ್ತದೆ. ಮೋಲ್ ಇಸ್ ದ ನೇಮ್ ಆಫ್ ದ ಯೂನಿಟ್, MOLE ಈಸ್ ನೇಮ್ ಆಫ್ ದ ಯೂನಿಟ್. ಬಟ್ ವೆನ್ ಇಟ್ ಕಮ್ಸ್ ಟು ಇಟ್ಸ್ ಸಿಂಬಾಲ್ MOL ಅಷ್ಟೇ ಬರೀತಾರೆ. ಅಲ್ಲಿ ಬರೀ ಎಮ್ ಬರೆಯೋಕ್ಕೆ ಬರೋಂಗಿಲ್ಲ. ಮತ್ತು ಬರೀ ಎಮ್ ಬರೆದ್ರೆ ಇಟ್ ಇಂಡಿಕೇಟ್ಸ್ ಮೀಟರ್ ಹೇಳ್ತೈತಿ. ನಾ ರಿಸರ್ವೇಷನ್ ಮಾಡಿಸಿನ ಈಗ ಮತ್ತೀಗಲ್ಲೇ ನಂದದು ಎಮ್ ಬೇರೆ ಯಾರೂ ಯೂಸ್ ಮಾಡೋಂಗಿಲ್ಲ ಅಂತ. ಸೊ ವಿ ಹ್ಯಾವ್ ಟು ರೈಟ್ MOL. ದೆನ್ ಲ್ಯೂಮಿನಸ್ ಇಂಟೆನ್ಸಿಟಿ, ಇವು ಮುಂದೆ ಬರ್ತಾವೆ ರೀ ನಿಮ್ಮ ಸಿಲೆಬಸ್ನೊಳಗೆ ಮತ್ತೆ ಬರ್ತಾವೆ. ಲೈಟಿಗೆ ಸಂಬಂಧಪಟ್ಟಿದ್ದ ಅಷ್ಟೇ. ಸೊ ಅದರದ್ದು ಯೂನಿಟ್ ಕ್ಯಾಂಡಲ ಅಂತ ಬರ್ತದೆ. ಆ್ಯಂಡ್ ವೆನ್ ವಿ ರೈಟ್ ಇಟ್ ಇನ್ ಅಂದರೆ ಸಿಂಬಾಲ್ CD ಯೂಸ್ ಮಾಡ್ತಾರೆ. ಬರೀ C ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಬಿಕಾಸ್ ಇಫ್ ಯು ಜಸ್ಟ್ ರೈಟ್ C, ದಿಸ್ ಈಸ್ ದ ಸಿಂಬಾಲ್ ಫಾರ್ ಸ್ಪೀಡ್ ಆಫ್ ಲೈಟ್. ಬೆಳಕಿನ ವೇಗ 3 × 10⁸ ಮೀಟರ್ ಪರ್ ಸೆಕೆಂಡ್ ಏನು ಬರ್ತೈತಲ್ಲ ಅದು. ಆ್ಯಂಡ್ ನೀವಿಲ್ಲಿ ನೋಡಿದರೆ ಯು ಮೈಟ್ ಹ್ಯಾವ್ ಬೇಸ್ ಆರ್ ಎನಿ ಅದರ್ ಟೆಕ್ಸ್ಟ್ ಬುಕ್ ವಿತ್ ಯು. ಈ ಯೂನಿಟ್ಗಳದ್ದು ಡೆಫಿನಿಷನ್ ಅಂತ ಕೊಟ್ಟಿರ್ತಾರೆ ದೊಡ್ಡ ಒಂದು ಸಾರ್ತಿ ನೀವು ಆಮೇಲೆ ಓದ್ರಿ. ಇದನ್ನು ನಾನು ಆ್ಯಕ್ಚುಲಿ ಈ ಯೂನಿಟನ್ನು, ಈ ಡೆಫಿನಿಷನನ್ನು ಎಕ್ಸಾಮ್ನೊಳಗೆ ಕೇಳೋಂಗಿಲ್ಲ. ಒಂದು ಕೇಳಲಿ ಬಿಡಲಿ,
ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ನಾಟ್ ಹಿಯರ್, ನಾಟ್ ರೈಟ್ ನೌ ಇನ್ ದ ವಿಡಿಯೋ. ಇದು ಭಾಳ ಕಾಂಪ್ಲೆಕ್ಸ್ ಐತಿ. ಒಂದು ಸರ್ತಿ ನೀವು ಅವಿಷ್ಟು ಡೆಫಿನಿಷನ್ ಓದ್ಕೊಂಡ್ರೆ ನಿಮಗೆ ಗೊತ್ತಾಗ್ತೈತಿ ನಾ ಯಾಕೆ ಇದನ್ನು ಹೇಳಾಕತ್ತೀನಿ ಅಂತೇಳಿ. ಹ್ಯೂಜ್ ನಂಬರ್ಸ್ ಬರ್ತಾವೆ. ಲೈಕ್ ವಾಟ್ ಈಸ್ 1 meter? 1 meter ಈಸ್ ದ ಲೆಂತ್ ಆಫ್ ದ path traveled by light in vacuum during a time interval of 1 divided by 299792458 the fraction of a second ಅಂತ. ಏನು ಹಿಂಗಂದ್ರೆ, ಸೊ ಇದನ್ನು ನಾವು ಲೈವ್ ಕ್ಲಾಸ್ ಸ್ಟಾರ್ಟ್ ಆದಾಗ ನೀವು ಮಾರ್ಕ್ ಮಾಡ್ಕೊಂಡಿರ್ರಿ. ನಮ್ಮ ಕಾಲೇಜ್ನೊಳಗೆ ಲೈವ್ ಕ್ಲಾಸ್ ಸ್ಟಾರ್ಟ್ ಆದಾಗ ಐ ವಿಲ್ ಎಕ್ಸ್ಪ್ಲೈನ್ ದೇರ್, ವಿಚ್ ಇಸ್ ಆ್ಯಕ್ಚುಲಿ ನಾಟ್ ನೀಡೆಡ್, ಬಟ್ ಸ್ಟಿಲ್ ಫಾರ್ ಇನ್ಫಾರ್ಮೇಷನ್ ಐ ವಿಲ್ ಎಕ್ಸ್ಪ್ಲೈನ್. ಸೊ ಇಷ್ಟಾದಮೇಲೆ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅದಾವ ಅಂತ ಹೇಳಿದ್ವಿ ನಾವು ಫಿಸಿಕ್ಸ್ನೊಳಗೆ. Together with these 7 fundamental physical quantities, there are 2 more supplementary physical quantities ಅಂತ ಕರೀತಾರೆ. ಸಪ್ಲಿಮೆಂಟರಿ ಫಂಡಮೆಂಟಲ್ 7, ಅವಕ್ಕೆ 2 ಎಕ್ಸ್ಟ್ರಾ ಸಪ್ಲಿಮೆಂಟ್ರಿ ಯಾಕಂದ್ರೆ ದೀಸ್ ಕೆನಾಟ್ ಬಿ ಎಕ್ಸಾಕ್ಟ್ಲಿ ಕಾಲ್ಡ್ ಆಸ್ ಫಂಡಮೆಂಟಲ್ ಆರ್ ಎಕ್ಸಾಕ್ಟ್ಲಿ ಕಾಲ್ಡ್ ಆಸ್ ಡಿರೈವ್ಡ್. ಸೊ 2 ಸಪ್ಲಿಮೆಂಟರಿ ಫಂಡಮೆಂಟಲ್ ಅಂತ ಹೇಳ್ತಾರೆ. ಸೊ ಇದು ಕಂಪ್ಲೀಟ್ ಡೀಟೇಲ್ ಆಗಿ ಸಪ್ಲಿಮೆಂಟರಿ ಬಗ್ಗೆ ನೆಕ್ಸ್ಟ್ ವಿಡಿಯೋದ್ರೊಳಗೆ ನಾನು ಹೇಳ್ತೀನಿ. ರೈಟ್ ನಾವು we'll see there are 2 supplementary physical quantities. One is plane angle and another is solid angle. So out of this plane angle and solid angle, plane angle ನೀವು already ಕಲ್ತಿರಿ, you don't know that it is plane angle. ಏನಂದ್ರೆ ಹೈಸ್ಕೂಲ್ನೊಳಗೆ ವೆನೆವರ್ ಯು ಹ್ಯಾವ್ ಯೂಸ್ಡ್ ಪ್ರೊಟ್ಯಾಕ್ಟರ್ ತೊಗೊಂಡು ಹಿಂಗಿಟ್ಟು ಮೆಷರ್ ಮಾಡಿ 45 ಡಿಗ್ರಿ ಐತ್ಲೆ 46 ಡಿಗ್ರಿ ಐತಿ, ಇದು 90 ಡಿಗ್ರಿ ಬಂತು ನೋಡು ಅಂತ ನೀವು ಯಾವಾಗ ಮೆಷರ್ಮೆಂಟ್ ಮಾಡಿರಲ್ಲ, ದಟ್ 45 ಡಿಗ್ರಿ ದಟ್ 90 ಡಿಗ್ರಿ ಈಸ್ ಆ್ಯಕ್ಚುಲಿ ಕಾಲ್ಡ್ ಆಸ್ ಪ್ಲೇನ್ ಆ್ಯಂಗಲ್. 2 ಡೈಮೆನ್ಷನಲ್ ಆ್ಯಂಗಲ್ ಅದು. ಅದ್ರದ್ದು ಯೂನಿಟ್ ರೇಡಿಯನ್ ಅಂತ ಬರುತ್ತೆ. ಇದು ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಕಂಪ್ಲೀಟ್ ಡೀಟೇಲ್ ವಿತ್ ಡಯಾಗ್ರಾಮ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ವಾಟ್ ಎಕ್ಸಾಕ್ಟ್ಲಿ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ಲೇನ್ ಆ್ಯಂಗಲ್ ಆ್ಯಂಡ್ ಸಾಲಿಡ್ ಆ್ಯಂಗಲ್. ಸಾಲಿಡ್ ಆ್ಯಂಗಲ್ that cannot be measured with a protractor. It's a 3D angle, 2 dimensional 3 dimensional. ಈಗ ಲೈಕ್ ಫಿಲ್ಮ್ನೊಳಗೆ ಪಿಕ್ಚರ್ ನೋಡಕ್ಕೆ ಹೋಗ್ತಿರಲ್ಲ ಥಿಯೇಟರ್ನೊಳಗೆ, ಈ 2D ಅಲ್ಲೇ 3D ಪಿಕ್ಚರ್ ಅಂತ ಮಾತಾಡ್ತೀವಲ್ಲ, ಹಂಗೆ ಆ್ಯಂಗಲ್ನೊಳಗೆ there are 2 types. 2D which can be drawn on the board or on a paper. 3D angle, solid angle, it cannot be drawn on a board. ಹೊರಗೆ 3D ಇರ್ತದೆ ಅದು. ಸೊ ಅದ್ರ ಬಗ್ಗೆ ಹೆಚ್ಚಿಗೆ ಇನ್ಫಾರ್ಮೇಷನ್ ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಕೊಡ್ತೀನಿ. ಓಕೆ, ಅದರ ನೆಕ್ಸ್ಟ್ ಪೇಜ್ನೊಳಗೆ ಯು ಕ್ಯಾನ್ ಸಿ ದಟ್ ವಾಟ್ ಈಸ್ ಪ್ಲೇನ್ ಆ್ಯಂಗಲ್, ವಾಟ್ ಈಸ್ ಸಾಲಿಡ್ ಆ್ಯಂಗಲ್ ಆ್ಯಂಡ್ ವಾಟ್ ಈಸ್ ರೇಡಿಯನ್. ರೇಡಿಯನ್ ಈಸ್ ದ ಯೂನಿಟ್ ಆಫ್ ಪ್ಲೇನ್ ಆ್ಯಂಗಲ್. ಓಕೆ, ಇದ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಮತ್ತೆ ಹೇಳ್ತೀನಿ ಅಂತ. ಸ್ಟೆರಿಡಿಯನ್ ಈಸ್ ದ ಯೂನಿಟ್ ಆಫ್ ಸಾಲಿಡ್ ಆ್ಯಂಗಲ್. ಸೊ ಹೋಪ್ಫುಲಿ ಇವಿಷ್ಟು ಕನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ SI ಸಿಸ್ಟಮ್, ಅದ್ರ ಹಿಂದಿರುವಂಥ ಸಿಸ್ಟಮ್ಸ್ ಏನಿದು ಅಂಥೇಳಿ. ಆ್ಯಂಡ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ನಾನು ರೆಗ್ಯುಲರ್ ಇಂಟರ್ವಲ್ಸ್ನೊಳಗೆ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ರೈಟ್ ನೌ ಸಿಚುವೇಶನ್ ಈಸ್ ಆ್ಯಸ್ ಸಚ್. ಓಕೆ, ವಿಲ್ ಸಿ. ಥ್ಯಾಂಕ್ ಯು. ನಮಸ್ಕಾರ.